ನಮಸ್ಕಾರ. ಬನ್ನಿ ಇವತ್ತು ಮೇಷರಾಶಿಯವರಿಗಾಗಿಯೇ ಎನ್ನುವ ಒಂದು ವಿಶೇಷ ದೈವಿಕ ಭವಿಷ್ಯವಾಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಮುಂಬರುವ 5 ದಿನಗಳು ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರಲಿವೆ. ಅಂದಹಾಗೆ ನಿಮಗೆ ಗೊತ್ತೇ ಇಲ್ಲದ ಹಾಗೆ ನಿಮ್ಮನ್ನು ಯಾವಾಗಲೂ ಒಂದು ಶಕ್ತಿ ಕಾಪಾಡಿಕೊಂಡು ಬಂದಿದೆ. ಆ ಶಕ್ತಿ ಯಾವುದು ಅನ್ನೋ ರಹಸ್ಯವನ್ನ ಇವತ್ತು ತಿಳಿಯೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ, ಜೀವನದಲ್ಲಿ ಎಷ್ಟೋ ಸಲ ಏನೋ ಒಂದು ದೊಡ್ಡ ಅನಾಹುತ ಆಗೋದಿತ್ತು, ಆದ್ರೆ ಕೊನೇ ಕ್ಷಣದಲ್ಲಿ ಅದು ತಪ್ಪಿ ಹೋಗಿದೆ ಅಲ್ವಾ? ಅದು ಸುಮ್ನೆ ಆಗಿದ್ದಲ್ಲ, ಅದೊಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡ್ತಾ ಬಂದಿದೆ. ಏನಿದು ರಕ್ಷಣೆ ಹಿಂದಿರೋ ರಹಸ್ಯ? ನೋಡೋಣ ಬನ್ನಿ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಗಳಿಂದ ಪಾರು ಮಾಡಿದ ಆ ರಕ್ಷಕ ಯಾರು? ನಿಮ್ಗೆ ಅರಿವೇ ಇಲ್ಲದಂತೆ ನಿಮ್ಮ ಜೊತೆಗಿದ್ದು ಕಾಪಾಡಿದ ಆ ಶಕ್ತಿ ಯಾವುದು? ಈ ವಿಶ್ಲೇಷಣೆ ಆ ರಹಸ್ಯವನ್ನ ಈಗ ಬಯಲು ಮಾಡಲಿದೆ. ಕುತೂಹಲ ಜಾಸ್ತಿಯಾಗ್ತಿದೆಯಾ? ಬನ್ನಿ ಮುಂದುವರಿಸೋಣ. ಸರಿ, ಮೊದಲನೇ ವಿಭಾಗ ಮೇಷರಾಶಿಯವರ ಸ್ಥಿತಿಸ್ಥಾಪಕತ್ವದ ಚೈತನ್ಯ. ಅಂದ್ರೆ ಬೆಂಕಿಯಲ್ಲಿ ಅರಳಿ ಧೈರ್ಯದಿಂದ ಗುರುತಿಸ್ಕೊಂಡವರು. ಈ ಭವಿಷ್ಯವಾಣಿ ಯಾಕಿಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಮೇಷರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನಾವು ತಿಳ್ಕೋಬೇಕು. ಮೇಷರಾಶಿಯವರಲ್ಲಿರೋ 3 ಅದ್ಭುತ ಗುಣಗಳು ಅಂದ್ರೆ ಇವೆ. ಯಾವುದೇ ಪರಿಸ್ಥಿತಿ ಇರಲಿ ಧೈರ್ಯದಿಂದ ಎದುರಿಸ್ತಾರೆ, ಸತ್ಯದ ಪರ ನಿಲ್ತಾರೆ, ಮತ್ತೆ ತಾವು ನಂಬಿದವರಿಗಾಗಿ ಪ್ರಾಣ ಕೊಡೋಕೂ ಸಿದ್ಧರಿರ್ತಾರೆ. ಇದೇ ಗುಣಗಳು ಅವರನ್ನು ತುಂಬಾ ವಿಶೇಷವಾಗಿಸುತ್ತೆ. ಆದ್ರೆ ನೋಡಿ, ಈ ಧೈರ್ಯದ ಮುಖದ ಹಿಂದೆ ಒಂದು ನೋವಿನ ಕಥೆನೂ ಇರುತ್ತೆ. ಹೊರಗಿಂದ ನೋಡೋಕೆ ಬಂಡೆಯ ಹಾಗೆ ಕಂಡ್ರು ಮೇಷರಾಶಿಯವರು ಜೀವನದಲ್ಲಿ ದ್ರೋಹ, ನೋವು, ಒಂಟಿತನ ಇದನ್ನೆಲ್ಲ ತುಂಬಾನೇ ಅನುಭವಿಸಿರ್ತಾರೆ. ಈ ಹೊರಗಿನ ಶಕ್ತಿ ಆರ್ ಒಳಗಿನ ಹೋರಾಟ ಎರಡೂ ಸೇರಿ ಇವತ್ತಿನ ಅವರ ವ್ಯಕ್ತಿತ್ವವನ್ನ ರೂಪಿಸಿದೆ. ಮತ್ತು ಇದೇ ನೋಡಿ ಮೇಷರಾಶಿಯವರ ಅತಿ ದೊಡ್ಡ ಶಕ್ತಿ. ಎಷ್ಟೇ ಸೋಲಾಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ಅವರು ಮತ್ತೆ ಎದ್ದು ನಿಲ್ತಾರೆ. ಈ ಹೋರಾಟದ ಗುಣ ಇದೆಯಲ್ಲ, ಅದೇ ಅವ್ರನ್ನ ಅಸಾಮಾನ್ಯರನ್ನಾಗಿ ಮಾಡೋದು. ಈಗ 2ನೇ ವಿಭಾಗಕ್ಕೆ ಬರೋಣ. ಅದೃಷ್ಟದ 5 ದಿನಗಳು. ಇದು ಸಕಾರಾತ್ಮಕ ಪರಿವರ್ತನೆಯ ಭವಿಷ್ಯವಾಣಿ. ಸರಿ, ಈಗ ಭವಿಷ್ಯದ ಕಡೆಗೆ ಗಮನ ಕೊಡೋಣ. ಭವಿಷ್ಯವಾಣಿಯ ಪ್ರಕಾರ ಮುಂದಿನ 5 ದಿನಗಳಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆಲ್ಲ ಪ್ರತಿಫಲ ಸಿಗೋ ಸಮಯ ಹತ್ತಿರ ಬಂದಿದೆ. ಹೌದು, ನೀವು ಸರಿಯಾಗಿ ನೋಡ್ತಿದ್ದೀರಿ. ಈ 5 ದಿನಗಳಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ದೊಡ್ಡ ಸಿಹಿ ಸುದ್ದಿಗಳನ್ನು ಕೇಳಲಿದ್ದೀರಿ. ತುಂಬಾ ದಿನಗಳಿಂದ ಕಾಯ್ತಾ ಇದ್ದ ಕನಸುಗಳು ನನಸಾಗೋ ಸಮಯ ಇದು. ಹಾಗಾದ್ರೆ ಈ ಅದೃಷ್ಟ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆ ತರಲಿದೆ? ಇಲ್ಲಿ ನೋಡಿ. ವೃತ್ತಿ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯ, ಈ ಎಲ್ಲಾ ಮುಖ್ಯವಾದ ಕ್ಷೇತ್ರಗಳಲ್ಲಿ ತುಂಬಾನೇ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಇಲ್ಲಿಯವರೆಗೆ ಕಾಡ್ತಿದ್ದ ಸಮಸ್ಯೆಗಳೆಲ್ಲ ಈಗ ದೂರ ಆಗ್ಲಿವೆ. ಅರ್ಥಕ್ಕೆ ನಿಂತೋದ ಕೆಲಸಗಳು ಪೂರ್ತಿಯಾಗ್ತವೆ. ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಅಷ್ಟೇ ಅಲ್ಲ, ಜೀವನಕ್ಕೆ ಒಂದು ಹೊಸ ದಾರಿ ತೋರಿಸೋ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ಲಿವೆ. ಬನ್ನಿ ಈಗ 3ನೇ ವಿಭಾಗಕ್ಕೆ ಹೋಗೋಣ. ನಿಮ್ಮ ದೈವಿಕ ರಕ್ಷಕನ ಬಹಿರಂಗ, ನಿಮ್ಮ ಅದೃಶ್ಯ ಗುರಾಣಿಯ ಮೂಲ. ಸರಿ, ಈಗ ನಾವು ವಿಶ್ಲೇಷಣೆಯ ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ತಿಳಿಯೋ ಸಮಯ ಬಂದಿದೆ. ಯಾರು ಆ ದೈವಿಕ ಶಕ್ತಿ? ನಿಮ್ಮನ್ನು ಕಷ್ಟಗಳಿಂದ ಕಾಪಾಡ್ತಾ ಬಂದಿರೋದು ಯಾರು? ಆ ರಹಸ್ಯ ಈಗ ಬಯಲಾಗಲಿದೆ. ಜೀವನದ ಪ್ರತಿಯೊಂದು ಕಷ್ಟದ ಸಮಯದಲ್ಲಿ, ಪ್ರತಿಯೊಂದು ಸವಾಲಿನಲ್ಲೂ ನಿಮ್ಮ ಜೊತೆಗಿದ್ದ ಆ ಮಹಾನ್ ಶಕ್ತಿ ಬೇರೆ ಯಾರೂ ಅಲ್ಲ. ಹೌದು, ಅದುವೇ ಶ್ರೀ ಹನುಮಂತ. ಧೈರ್ಯ, ಭಕ್ತಿ ಮತ್ತು ಅಚಲವಾದ ಶಕ್ತಿಯ ಸಾಕಾರ ಮೂರ್ತಿಯಾದ ಆಂಜನೇಯನೇ ನಿಮ್ಮ ಅದೃಶ್ಯ ರಕ್ಷಕ. ಹನುಮಂತ ಅಂದ್ರೇನೆ ಶಕ್ತಿ, ಧೈರ್ಯ ಮತ್ತು ಭಕ್ತಿ. ಮೇಷರಾಶಿಯವರ ಹೋರಾಟದ ಗುಣ, ಆ ನಿರ್ಭೀತ ಸ್ವಭಾವಕ್ಕೆ ಹನುಮಂತನ ರಕ್ಷಣೆಗಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ. ಇದೇ ಕಾರಣಕ್ಕೆ ಜೀವನದ ಪ್ರತಿಯೊಂದು ಹೋರಾಟದಲ್ಲೂ ಹನುಮಂತನ ಕೃಪೆ ನಿಮ್ಮ ಜೊತೆಗಿದೆ. ಈಗ 4ನೇ ವಿಭಾಗ, ನಿಮ್ಮ ಆಶೀರ್ವಾದಗಳನ್ನು ಸ್ವೀಕರಿಸುವುದು. ಅಂದ್ರೆ ಮುಂದಿನ ದಾರಿಗೆ ಮಾರ್ಗದರ್ಶನ. ಹಾಗಾದ್ರೆ ಈ ದೈವಿಕ ಆಶೀರ್ವಾದವನ್ನ ಪೂರ್ತಿಯಾಗಿ ಪಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕು? ಈ ಅದೃಷ್ಟದ ಸಮಯವನ್ನ ಚೆನ್ನಾಗಿ ಬಳಸ್ಕೊಳ್ಳಕ್ಕೆ ಕೆಲವು ಸರಳವಾದ ಮಾರ್ಗಸೂಚಿಗಳನ್ನು ನೋಡೋಣ. ಇದೊಂದು ತುಂಬಾನೇ ಸರಳವಾದ ವಿಧಿ. ಗಮನವಿಟ್ಟು ಕೇಳಿ. ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ 5 ವೀಳ್ಯದೆಲೆಗಳನ್ನು ಅರ್ಪಿಸಿ ಮತ್ತು 5 ಪ್ರದಕ್ಷಿಣೆ ಹಾಕಿ. ಇದು ಹನುಮಂತನ ಕೃಪೆಯನ್ನು ಇನ್ನಷ್ಟು ಹೆಚ್ಚಿಸಿ ನಿಮ್ಮ ದಾರಿಯನ್ನು ಸುಲಭ ಮಾಡುತ್ತದೆ. ಈ ಸಮಯದಲ್ಲಿ ಕೆಲವು ವಿಷಯಗಳನ್ನ ನೆನಪಲ್ಲಿಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಇಲ್ಲಿ ಕೊಟ್ಟಿರೋ ಅದೃಷ್ಟದ ಬಣ್ಣಗಳು, ಸಂಖ್ಯೆಗಳು ಹಾಗೆ ಉತ್ತಮ ದಿನಗಳನ್ನ ಗಮನದಲ್ಲಿಟ್ಕೊಳ್ಳಿ. ಅದ್ರ ಜೊತೆಗೆ ಸುಮ್ಮನೆ ವಾದ ಮಾಡೋದನ್ನ ತಪ್ಪಿಸಿ, ಹಾಗೆ ಹೊಸಬರನ್ನ ತಕ್ಷಣವೇ ನಂಬಬೇಡಿ. ಕೊನೆಯದಾಗಿ ಇನ್ನೂ ಕೆಲವು ಮುಖ್ಯವಾದ ಜ್ಞಾಪನೆಗಳು.
ಎಲ್ಲರನ್ನೂ ತಕ್ಷಣ ನಂಬೋಕೆ ಹೋಗ್ಬೇಡಿ. ಅದರಲ್ಲೂ ಆರ್ ಅಥವಾ ಪಿ ಅಕ್ಷರದಿಂದ ಹೆಸರು ಶುರುವಾಗೋ ಜನರಿಂದ ಸ್ವಲ್ಪ ಜಾಗರೂಕರಾಗಿರಿ. ಸೋಮವಾರ ಮತ್ತೆ ಶುಕ್ರವಾರ ಕೆಂಪು ಬಟ್ಟೆ ಹಾಕೋದನ್ನ ತಪ್ಸಿ. ಹಾಗೆಯೇ ಪ್ರಾಣಿಗಳಿಗೆ ಆಹಾರ ನೀಡೋ ಹಾಗೆ ಸಣ್ಣಪುಟ್ಟ ದಾನ ಮಾಡಿ. ಇವೆಲ್ಲ ನಿಮ್ಮ ದಾರಿಯಲ್ಲಿರೋ ಅಡೆತಡೆಗಳನ್ನ ದೂರ ಮಾಡೋಕೆ ಸಹಾಯ ಮಾಡುತ್ತೆ. ಈಗ ಯೋಚಿಸಿ ನೋಡಿ, ನಿಮ್ಮ ಜೊತೆಯಲ್ಲೇ ಇಷ್ಟೊಂದು ದೈವಿಕ ಧೈರ್ಯ ಇರುವಾಗ ನೀವೇನನ್ನಾದರೂ ಸಾಧಿಸೋಕೆ ಧೈರ್ಯ ಮಾಡಬಹುದಲ್ವೇ? ನಿಮ್ಮ ಜೀವನದ ಮುಂದಿನ ಅಧ್ಯಾಯವನ್ನು ಬರೆಯೋಕೆ ಬೇಕಾದ ಶಕ್ತಿ ಮತ್ತು ಆಶೀರ್ವಾದ ಎರಡೂ ನಿಮ್ಮ ಜೊತೆಗಿದೆ. ಈ ಅವಕಾಶವನ್ನ ಬಳಸ್ಕೊಂಡು ಮುಂದೆ ಸಾಗಿ.